ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾಯಿಲ್ಲಿ ಓ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನದ ನಂತರ ಪ್ರಸಾದ ಸವಿದ ಸುಂದರ ಕ್ಷಣ ತುಂಬ ರುಚಿಯಾಗಿತ್ತು. ದೇವಸ್ಥಾನ ಪಕ್ಕದಲ್ಲೇ ಇರೋ ಹಳ್ಳಿ ಅಂಗಡಿಗೆ ನಾವು ಹೋಗ್ತಿದ್ದೀವಿ. ಇದು ತುಂಬ ಅಂಡರ್ ರೇಟೆಡ್, ಬಟ್ ನೀವು ನೋಡಲೇಬೇಕು. ಯಾಕಂದರೆ ಇಲ್ಲಿ ಎಷ್ಟೊಂದು ಥರ ಸಾಮಗ್ರಿಗಳಿದೆ. ನನಗೆ ಗೊತ್ತೇ ಇರಲಿಲ್ಲ, ಎಷ್ಟೋ ದಿನ ಹೋಗಿದ್ರು ಇಲ್ಲಿಗೆ ಹೋಗಕ್ಕೆ ಟೈಮ್ ಆಗಿರಲಿಲ್ಲ. ಬಟ್ ಇವತ್ತು ಹೋದಾಗ ಗೊತ್ತಾಯಿತು, ಎಷ್ಟೊಂದು ಒಳ್ಳೆ ಸಾಮಾನುಗಳು, ಡಾಲ್ಸು, ಗೊಂಬೆಗಳು, ಕಲೆಕ್ಷನ್ನು, ಫುಟ್ ವರ್ಕ್ ಆಗಿರೋದು ತುಂಬ ಚೆನ್ನಾಗಿತ್ತು. ಇಲ್ಲಿ ಈ ಬೊಂಬೆ ನೋಡಿದ್ರೆ ಯಾರು ನೆನ್ಪು ಬರ್ತಾರೆ ಹೇಳಿ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಪ್ಪು ಸರ ನೆನ್ಪು ಬಂದರು. ಹಾಗೆ ಮುಂದೆ ನೋಡ್ತಾ ಹೋದಾಗ ನಮಗೆ ಸಾಕಷ್ಟು ಗೊಂಬೆಗಳು, ಈ ದಸರಾಕ್ಕೆಲ್ಲ ಗೊಂಬೆನ ಕೂರಿಸ್ತಾರಲ್ಲ, ಅದಕ್ಕೆ ಬೇಕಾಗಿರೋ ಅಷ್ಟು ತುಂಬ ಗೊಂಬೆಗಳು ನೋಡ್ಬೋದು. ಅದ್ರ ಜೊತೆಯಲ್ಲಿ ಸಾಮಗ್ರಿಗಳು ಎಲ್ಲನೂ ಇತ್ತು. ಒಳಕಲ್ಲು, ಕುಟಾಣಿ, ಅರಿಯೋ ಕಲ್ಲು, ಲಟ್ಟಣಿಗೆ, ಪಡ್ಡು ಮಾಡೋ ಪಾನು, ಹೀಗೆ ಸಾಕಷ್ಟು ಹ್ಯಾಂಡ್ಮೇಡು, ಟ್ರೆಡಿಷ್ನಲ್ಲು ಸಾಮಗ್ರಿಗಳನ್ನ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಯಲ್ಲಿ ತಿಂಡಿ ತಿನಿಸುಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಹಪ್ಪಳ, ಪೂಜಾ ಸಾಮಗ್ರಿಗಳು ಪ್ರತಿಯೊಂದು ಸಹ ಈ ಅಂಗಡಿಯಲ್ಲಿತ್ತು. ಹಾಗೆ ಈ ಮುಂದೆ ನೋಡ್ತಾ ಹೋಗ್ತಾ ಇನ್ನೂ ಸಾಕಷ್ಟು ನಾವು ನೋಡದೇ ಇರೋವಂಥ ಮರದಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದು, ಆಮೇಲೆ ವುಡ್ಡಿಂದು ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸು ಎಲ್ಲನೂ ಹೀಗೆ ಇದು. ಹಾಗೆ ಮುಂದೆ ಬರ್ತಿದ್ದಾಗ ನನ್ನ ಕಣ್ಣಿಗೆ ಒಂದು ಸ್ಪೆಷಲ್ ಐಟಮ್ ಸಿಕ್ತು. ಇದುವರೆಗೂ ನನಗೆ ವುಡ್ಡಲ್ಲಿ ಬಳೆ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಈ ಬಳೆಗಳು ನೋಡಿದ ತಕ್ಷಣ ನನ್ನ ನೆನ್ಪು ಬಂದಿದ್ದು ಇದು ನೋಡಿ. ಮುಂದೆ ಹೋಗ್ತಾ ಲಾವಂಚ ಬೀರಿನ ಗಣಪ ಸಿಗ್ತಾ, ನಮ್ಮ ಮುದ್ದು ಗಣಪ ಎದ್ದು ಬಾರೋ ಅಂತ ಹಾಡಾಡಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಐ ಆಮ್ ನಾಟ್ ಅ ಗುಡ್ ಸಿಂಗರ್, ಬಟ್ ನಾನು ಸ್ವಲ್ಪ ಅಲ್ಪ ಕಲ್ತಿದ್ದೀನಿ. ಅದರಿಂದ ಮುಂದೆ ಹೋಗ್ತಾ ನೋಡ್ತಿದ್ದೆ ಸಾಕಷ್ಟು ಆಫರ್ಸ್ ಕೂಡ ಇತ್ತು. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೌಡ್ಗೆರೆಗೆ ಹೋದರೆ ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ, ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಮಡ್ ಪಾಟ್ ಇದೆ, ಮಡ್ಡಿಂದ ಮಾಡಿರೋ ಬಾಟಲ್ ಕೂಡ ಇದೆ. ಇನ್ನೇನು ಬೇಕು ಹೇಳಿ? ತಿಂಡಿ ತಿನಿಸು, ಸ್ನ್ಯಾಕ್ಸು, ಬಾಗಿಲಿಗೆ ಹಾಕೋ ತೋರಣಗಳು, ಲಾವಂಚ ಬೇರಿನ ಸೂರ್ಯನ ಮುಖವಾಡಗಳು, ಚಕ್ಲಿ, ಕೋಡ್ಬಳೆ, ಸಣ್ಣ ಬಿಸ್ಕೆಟ್ಗಳು, ಕಡಲೆ ಬೀಜ, ಧಾನ್ಯಗಳು, ಹೀಗೆ ತುಂಬಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಗೌಡ್ಗೆರೆ ವಿಸಿಟ್ ಮಾಡಿದಾಗ ಮಿಸ್ ಮಾಡ್ದಿರ ಈ ಅಂಗಡಿ ಕೂಡ ಒಮ್ಮೆ ಭೇಟಿ ಕೊಡಿ. ಬಾಯ್. ಇಷ್ಟ ಆಗಿತ್ತು ನಮ್ಮ ಈ ದಿನದ ಗೌಡ್ಗೆರೆ ಟ್ರಿಪ್. ನನ್ನ ಫಸ್ಟ್ ವ್ಲಾಗ್ ಗೌಡ್ಗೆರೆಯಲ್ಲಿ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹೀಗೆ ಇನ್ನಷ್ಟು ಒಳ್ಳೆ ವ್ಲಾಗ್ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.